ಬ್ರೇಕ್ ಆದ್ಮೇಲೆ ಮತ್ತೆ ನ್ಯೂಸ್ ಲಾಂಚ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅನ್ನೋದೀಗ ಹಗರಣಗಳ ಮುಕ್ತ ವಿಶ್ವವಿದ್ಯಾಲಯ ತರ ಆಗೋಗಿದೆ. ಇಲ್ಲಿ ನಡೆದಿರೋ ಹಗರಣಗಳನ್ನ ನೋಡಿದ್ರೆ ಭಾರಿ ಪ್ರಮಾಣದ ಭ್ರಷ್ಟಾಚಾರ ನಡೆದಿದೆ ಅಂತ ಅನ್ಸೋದೇ ಇರಲ್ಲ. ಹೀಗಾಗಿನೇ ಖುದ್ದು ರಾಜ್ಯಪಾಲರ ಕಾರ್ಯದರ್ಶಿ ಈ ವಿವಿಯಲ್ಲಿ ನಡೆದಿರೋ ಹಗರಣಗಳ ವಿಚಾರಣೆ ಮಾಡಿ ವರದಿ ನೀಡುವಂತೆ ಕುಲಪತಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರದಲ್ಲಿ ಹೇಳಿರೋ ಹಗರಣಗಳನ್ನ ನಮ್ ಟೀಮ್ ದಾಖಲೆಗಳ ಸಮೇತ ಒಂದೊಂದಾಗಿ ಹೊರಗೆ ಹಾಕ್ತಾ ಇದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅನ್ನೋದೀಗ ಹಗರಣಗಳ ವಿಶ್ವವಿದ್ಯಾಲಯವಾಗಿ ಬಿಟ್ಟಿದೆ. ವಿವಿಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಕೆಂಡಾಮಂಡಲರಾಗಿರುವ ರಾಜ್ಯಪಾಲರು ಈ ಬಗ್ಗೆ ವಿಚಾರಣೆ ನಡೆಸುವಂತೆ ಉಪ ಕುಲಪತಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರ ಸುವರ್ಣ ನ್ಯೂಸ್ ತಂಡದ ಕೈ ಸೇರಿದ್ದು ಹಗರಣಗಳ ಕರ್ಮಕಾಂಡವನ್ನ ಎಳೆ ಎಳೆಯಾಗಿ ಪರಿಶೀಲಿಸಿದೆ. ಪದವಿ ಅಂಕಪಟ್ಟಿ ಹಗರಣ ವಿವಿಯಲ್ಲಿ ನಡೆದಿರೋ ಹಗರಣಗಳಲ್ಲಿ ಪ್ರಮುಖವಾದದ್ದು. 2006ರಿಂದ 2010ರವರೆಗೆ ಸುಮಾರು 300 ಪ್ರಕರಣಗಳಲ್ಲಿ ಅವ್ಯವಹಾರ ನಡೆದಿದ್ದು ಎಂಥವರನ್ನು ಬೆಚ್ಚಿ ಬೀಳಿಸುತ್ತೆ. ಪದವಿಯ ಉತ್ತರ ಪತ್ರಿಕೆ ಮೌಲ್ಯಮಾಪನ ಮಾಡಿರುವ ಮೌಲ್ಯಮಾಪಕ ನೀಡಿರುವ ಅಂಕಗಳು ಒಂದಾದರೆ ಮಾರ್ಕ್ಸ್ ಕಾರ್ಡ್ನಲ್ಲಿ ಬಂದಿರುವ ಅಂಕಗಳೇ ಬೇರೆಯಾಗಿವೆ. ಮೌಲ್ಯಮಾಪನದಲ್ಲಿ ಫೇಲ್ ಆದವರು ಮಾರ್ಕ್ಸ್ ಕಾರ್ಡ್ನಲ್ಲಿ ಪಾಸ್ ಆಗಿದ್ದಾರೆ. ಕೆಎಸ್ಒಯು ವಿದ್ಯಾರ್ಥಿ ಶಿವಲಿಂಗಮ್ಮ ಇತಿಹಾಸ ಪತ್ರಿಕೆಯ ಮೌಲ್ಯಮಾಪನದಲ್ಲಿ ಪಡೆದ ಅಂಕ 18, ಆದರೆ ಮಾರ್ಕ್ಸ್ ಕಾರ್ಡ್ನಲ್ಲಿರುವ ಅಂಕ 33. ಖ್ವಾಜಾ ಇಮ್ರಾನುಲ್ಲಾ ಕನ್ನಡ ವಿಷಯದ ಮೌಲ್ಯಮಾಪನದಲ್ಲಿ ಪಡೆದ ಅಂಕ 3, ಮಾರ್ಕ್ಸ್ ಕಾರ್ಡ್ನಲ್ಲಿ ಪಡೆದಿರುವ ಅಂಕ 29. ಬಿಎಚ್ ಹಮ್ಮಿಗಿ ಇತಿಹಾಸ ಪತ್ರಿಕೆಯ ಮೌಲ್ಯಮಾಪನದಲ್ಲಿ ಪಡೆದ ಅಂಕ 27, ಮಾರ್ಕ್ಸ್ ಕಾರ್ಡ್ನಲ್ಲಿರುವ ಅಂಕ 51. ಇನ್ನು ಇವರ ಇತಿಹಾಸ 5ನೆಯ ಪತ್ರಿಕೆಯ ಮೌಲ್ಯಮಾಪನದಲ್ಲಿ ಪಡೆದ ಅಂಕ 13, ಮಾರ್ಕ್ಸ್ ಕಾರ್ಡ್ನಲ್ಲಿ ಕಳಿಸಿದ ಅಂಕ 44. ಅಮೃತಾ ಕೆ ಇವರ ಇತಿಹಾಸ ಪತ್ರಿಕೆಯ ಮೌಲ್ಯಮಾಪನದಲ್ಲಿ ಪಡೆದ ಅಂಕ 9, ಮಾರ್ಕ್ಸ್ ಕಾರ್ಡ್ನಲ್ಲಿ ಪಡೆದಿರುವ ಅಂಕ 59. ಅಬ್ಬಬ್ಬಬ್ಬಾ, ನೋಡಿದ್ರಲ್ಲ, ಮೌಲ್ಯಮಾಪನದಲ್ಲಿ ಪಡೆದ ಅಂಕ ಹಾಗೂ ಮಾರ್ಕ್ಸ್ ಕಾರ್ಡ್ನಲ್ಲಿರೋ ಅಂಕಕ್ಕೂ ಇರುವಂತಹ ಬ್ರಹ್ಮಾಂಡ ವ್ಯತ್ಯಾಸ. ಇನ್ನು ಈ ಅವ್ಯವಹಾರದ ರೂವಾರಿ ಡೆಪ್ಯೂಟಿ ರಿಜಿಸ್ಟ್ರಾರ್ ಡಾಕ್ಟರ್ HL ವಿಶ್ವನಾಥ್ ಅಂತ ಹೇಳಲಾಗ್ತಾ ಇದೆ. ಈ ಮಾರ್ಕ್ಸ್ ಕಾರ್ಡ್ಗಳನ್ನೆಲ್ಲ ಪರಿಶೀಲಿಸಿ ಸಹಿ ಮಾಡಿರೋದು ಇದೇ ವಿಶ್ವನಾಥ್. ಇಷ್ಟೆಲ್ಲ ಗೋಲ್ಮಾಲ್ ನಡೆಸಿದ್ರು ಯಾವುದೇ ಕ್ರಮ ಕೈಗೊಳ್ಳದ ವೈಸ್ ಚಾನ್ಸಲರ್ ವಿಶ್ವನಾಥ್ ಅವರನ್ನ ಅಡ್ಮಿಷನ್ ಸೆಕ್ಷನ್ ನಿಂದ ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ಗೆ ವರ್ಗ ಮಾಡಿದ್ದಾರೆ. ವಿಚಿತ್ರ ಅಂದ್ರೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಒಂದಷ್ಟು ಮಂದಿ ಸಸ್ಪೆಂಡ್ ಆದರೂ ಪ್ರಭಾವಿ ವಿಶ್ವನಾಥ್ ವಿರುದ್ಧ ಯಾರೊಬ್ಬರೂ ಕ್ರಮಕ್ಕೆ ಮುಂದಾಗಿಲ್ಲ. ಸದ್ಯ ಕರ್ನಾಟಕ ವಿವಿಯ ಈ ಹಗರಣ ಬಾಯ್ ತೆರೆದು ಕೂತಿದೆ. ಈ ಬಗ್ಗೆ ರಾಜ್ಯಪಾಲರಿಗೆ ಕುಲಪತಿ MG ಕೃಷ್ಣನ್ ನೀಡೋ ವರದಿ ಈಗ ಕುತೂಹಲ ಕೆರಳಿಸಿದೆ. ಜಿ ಮಹಂತೇಶ್, ಸುವರ್ಣ ನ್ಯೂಸ್. ಅಕ್ರಮ ಗಣಿಗಾರಿಕೆಯಲ್ಲಿ ಸಂತೋಷ್ ಲಾಡ್ ಕೂಡ ಭಾಗಿಯಾಗಿದ್ದಾರೆ. ಹೀಗಾಗಿ ಸಚಿವ ಸಂತೋಷ್ ಲಾಡ್ ತಕ್ಷಣವೇ ರಾಜೀನಾಮೆ ಕೊಡಬೇಕು ಅಂತ ಸಮಾಜ ಪರಿವರ್ತನಾ ಸಮುದಾಯದ SR ಹಿರೇಮಠ್ ಹೇಳಿದ್ದಾರೆ. VS ಲಾಡ್ ಅಂಡ್ ಕಂಪನಿಯಲ್ಲಿ ಸಂತೋಷ್ ಲಾಡ್ 3ನೇ ಪಾಲುದಾರ. ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಈ ಕಂಪನಿಯು ಭಾಗಿಯಾಗಿದೆ. ಹೀಗಾಗಿ ಸಂತೋಷ್ ಲಾಡ್ ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರು. ಇನ್ನೊಂದೆಡೆ ಜನಾರ್ದನ ರೆಡ್ಡಿಗೆ ಅಕ್ರಮ ಅದಿರು ಸಾಗಣೆಯನ್ನ ಹೇಳ್ಕೊಟ್ಟದ್ದೇ ಅನಿಲ್ ಲಾಡ್ ಅಂತ ಆರೋಪ ಮಾಡಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಪದವಿ ಹಾಗೂ ಇನ್ನಿತರ ಕೋರ್ಸ್ಗಳ ಪರೀಕ್ಷೆ ಬರೆದು ಸುಮಾರು ತಿಂಗಳುಗಳೇ ಕಳೆದಿತ್ತು.
ಪರೀಕ್ಷಾ ಫಲಿತಾಂಶಕ್ಕಾಗಿ ವಿದ್ಯಾರ್ಥಿಗಳು ಹಲವಾರು ದಿನಗಳಿಂದ ಕಾಯ್ತಾ ಇದ್ದು ಕೊನೆಗೂ ಫಲಿತಾಂಶವೇನೋ ಬಂದಿದೆ. ಆದರೆ ಪ್ರತಿ ಕಾಲೇಜಲ್ಲಿ ಕೇವಲ 5 ರಿಂದ 6 ಜನ ವಿದ್ಯಾರ್ಥಿಗಳು ಮಾತ್ರ ಪಾಸ್ ಆಗಿರೋದು ಕಂಡು ಬಂದಿದೆ. ಹೀಗಾಗಿ ವಿದ್ಯಾರ್ಥಿಗಳು ವಿವಿ ಮೌಲ್ಯಮಾಪನದ ಕುಲ ಸಚಿವರಾದ ಪ್ರೊಫೆಸರ್ ಬಿ ಸೋಮಶೇಖರ್ ಅವರನ್ನ ಅಮಾನತುಗೊಳಿಸಬೇಕು ಅಂತ ಆಗ್ರಹಿಸಿ ಸೆಂಟ್ರಲ್ ಕಾಲೇಜು ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ್ರು. ಉತ್ತರ ಪತ್ರಿಕೆಯನ್ನು ತರಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕು ಅಂತ ಕುಲ ಸಚಿವರ ವಿರುದ್ಧ ಧಿಕ್ಕಾರ ಕೂಗಿದ್ರು. ಈ ಮೂಲ ನಕ್ಷತ್ರದಂತೆಯೇ ನಮ್ಮ ತಲೆ ಕೆಡಿಸಿರುವ ನಕ್ಷತ್ರಗಳು ಇನ್ನೂ ಇವೆ. ಅದರಲ್ಲಿ ಮುಖ್ಯವಾಗಿ ಆಶ್ಲೇಷ ನಕ್ಷತ್ರವೂ ಒಂದು. ಬೆರಗು ಮರುಪ್ರಸಾರ ಮಧ್ಯಾಹ್ನ 1:30ಕ್ಕೆ. ನ್ಯೂಸ್ ಲಂಚ್ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ.